ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಮೋಜು ಮಸ್ತಿಗೆ ಇಲ್ಲಿದೆ ಪ್ಲೇಸ್, ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಬನ್ನಿ. ಫಂಡೂಸ್ ವಾಟರ್ ಪಾರ್ಕ್, ಮಾರಿಕಣಿವೆ ಡ್ಯಾಮ್ ರಸ್ತೆ, ಹಿರಿಯೂರು, ಚಿತ್ರದುರ್ಗ ಜಿಲ್ಲೆ. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಸಾಯಿ ಕಿಡ್ಸ್ ವರ್ಲ್ಡ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ಪಟ್ಟಣದಲ್ಲಿ ಶಾಸಕ ಬಿಜಿ ಗೋವಿಂದಪ್ಪನವರು ಬೆಸ್ಕಾಂ ಉಪವಿಭಾಗದ ಘಟಕ 1 ಮತ್ತು 2ರ ನೂತನ ಕಚೇರಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು. ಹೊಸದುರ್ಗದ ಕೆಪಿಟಿಸಿಎಲ್ ಕಚೇರಿ ಆವರಣದಲ್ಲಿ 1972ನೇ ಸಾಲಿನಲ್ಲಿ ನಿರ್ಮಾಣವಾಗಿ ಈಗಾಗಲೇ ಶಿಥಿಲಾವಸ್ಥೆಯಲ್ಲಿರುವ ಕಟ್ಟಡಕ್ಕೆ ಪರ್ಯಾಯವಾಗಿ ಸುಮಾರು 3.5 ಕೋಟಿ ವೆಚ್ಚದಲ್ಲಿ ಬೆಸ್ಕಾಂ ನೂತನ ಕಚೇರಿಯ ಕಟ್ಟಡ ನಿರ್ಮಾಣವಾಗಲಿದ್ದು ಭೂಮಿ ಪೂಜೆ ನೆರವೇರಿಸಲಾಯಿತು. ಹೊಸದುರ್ಗ ತಾಲೂಕು ವ್ಯಾಪ್ತಿಯಲ್ಲಿ 2 ಸಬ್ ಡಿವಿಷನ್ಗಳಿದ್ದು 8 ಶಾಖಾ ಕಚೇರಿಯನ್ನು ಒಳಗೊಂಡಿದೆ. ತಾಲೂಕಿನ ರೈತರು ವಿದ್ಯುತ್ ಶಕ್ತಿಯನ್ನು ನಂಬಿ ಬದುಕು ಸಾಗಿಸುತ್ತಿದ್ದು, ರೈತರ ಬೇಡಿಕೆಯಂತೆ ವಿದ್ಯುತ್ ಪೂರೈಕೆ ಮಾಡಲು ಸಕಲ ರೀತಿಯಲ್ಲೂ ಸಜ್ಜಾಗಿದ್ದು, ರೈತರ ಹಿತ ಕಾಪಾಡುವ ನಿಟ್ಟಿನಲ್ಲಿ ಸರ್ಕಾರ ಬದ್ಧವಾಗಿದೆ ಎಂದು ಶಾಸಕ ಬಿಜಿ ಗೋವಿಂದಪ್ಪನವರು ತಿಳಿಸಿದರು. ನೂತನ ಕಟ್ಟಡದ ಶಂಕುಸ್ಥಾಪನೆ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಹೊಸದುರ್ಗ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳೇ, ತಾಲೂಕಿನ ಎಲ್ಲ ಮುಖಂಡರುಗಳೇ, ಹೆಚ್ಚಿನದಾಗಿ ಭಾಗವಹಿಸಿರ್ತಕ್ಕಂಥ ಕೆಇಬಿ ಬೆಸ್ಕಾಂ ಇಲಾಖೆಯ ನೌಕರ ಮಿತ್ರರೇ, ಗುತ್ತಿಗೆದಾರರೇ, ಇವತ್ತು 9:00ವರೆಗೆ ಭೂಮಿ ಪೂಜೆ ಕಾರ್ಯಕ್ರಮ ಇಟ್ಕೊಳ್ತೀವಿ ಅಂತೇಳಿ ನಿನ್ನೆ ಹೇಳಿದ್ದು, ಇಟ್ಕೊಳ್ರಿ ಅಂತೇಳಿ ಇವತ್ತು ಕಾರ್ಯಕ್ರಮವನ್ನು 9 ಗಂಟೆಗೆ ಬಂದು ಪೂಜೆ ಮಾಡಿ 9:00ವರೆಗೆ ಸಕಾಲಕ್ಕೆ ಸರಿಯಾಗಿ ಮುಗಿಸಿದ್ದೀವಿ. ಪರವಾಗಿ ಬಂದ್ರೆ ಸಾರಿ ಬೇಕೇ ಮಾಡ್ರಿ, ನಮಗೆ ಬಿಟ್ಟೆ ಮಾಡಿದ್ದಾರೆ ಅಂತ. ಹಾಗಾಗಿ ಬಹುಶಃ ನಿಮ್ಗೆಲ್ಲರಿಗೂ ತಿಳಿದಿರುವಂತೆ ಈ ಜಾಗ KPTCL ಜಾಗ, ಇದು ಬೆಸ್ಕಾಂ ಜಾಗ ಅಲ್ಲ. ಈ KPTCLನಿಂದ ಬೆಸ್ಕಾಂಗೆ ಜಾಗವನ್ನು ಬಿಡಿಸ್ಕೊಂಡು ಹ್ಯಾಂಡ್ ಓವರ್ ಮಾಡ್ಕೊಂಡಿದ್ದೀವಿ. ಹೌದೇನಪ್ಪ? ನಗರದಾಗಿರೋ ಎಲ್ಲರಿಗೂ ಏನು ಹೇಳ್ತಾರೆ, ಇದು ಕರೆಂಟ್ KPTCL ಹಿಂದ್ಗಡೆದು ಸ್ಟೇಷನ್ ಜಾಗ ಇದು ಅಷ್ಟು, ಆಫೀಸಿನ ಜಾಗ ಇಲ್ಲ. ಈಗ ಬೆಸ್ಕಾಮಿನ ಜಾಗ ಕೊಡಿಸ್ತಕ್ಕಂಥ ಕೆಲಸ ಆಗಿದೆ. ಇಲ್ಲಿ ತನಕ ಹೊಸದುರ್ಗದಲ್ಲಿ ಒಂದೇ ಒಂದು ಸಬ್ ಡಿವಿಷನ್, ಹೊಸದುರ್ಗ ಒಂದು ಸಬ್ ಡಿವಿಷನ್ಗೆ 4 ಹೋಬಳಿ ಮತ್ತು ನಗರ ಎಲ್ಲವೂ ಸೇರಿದ್ದು. ಭಾಳ ವಿಸ್ತಾರವಾದ ತಾಲೂಕು. ಮಾನ್ಯ DK ಶಿವಕುಮಾರ್ ಅವ್ರನ್ನ ಮಧುರೆ ಗ್ರಾಮದ 220 kV ಸ್ಟೇಷನನ್ನು, ರಿಸೀವಿಂಗ್ ಸ್ಟೇಷನನ್ನು ಭೂಮಿ ಪೂಜೆಗೆ ಕರೆದಿದ್ವಿ. ಆ ಬಂದ ಸಂದರ್ಭದಲ್ಲಿ ತಾಲೂಕಿನ ಎಲ್ಲ ಸಮಸ್ಯೆಗಳನ್ನು ಲಿಖಿತ ಮೂಲಕ ಅರ್ಜಿ ಕೊಟ್ಟೆ. 2 ಸಬ್ ಡಿವಿಷನ್ ಮಾಡಬೇಕು ಅಂತ ಕೇಳಿ 2 ಸಬ್ ಡಿವಿಷನ್ನೇ ಕೊಟ್ಟರು. 4 ಉಪಕೇಂದ್ರಗಳಿಂದ ಅದ್ರ ಜೊತೆ 4 ಉಪ ಕಚೇರಿಗಳು, ಶಾಖಾ ಕಚೇರಿಗಳು, 4ರ ಜೊತೆಗೆ 4 ಶಾಖಾ ಕಚೇರಿಗಳನ್ನು ಕೊಟ್ಟಿದ್ದಾರೆ. ಅವತ್ತು ಏನು ಕೇಳಿದ್ದು ಎಲ್ಲ ಮಂಜೂರು, ಯಾವುದಕ್ಕೂ ಅಡೆತಡೆನೇ ಮಾಡಲಿಲ್ಲ. 4 ಶಾಖಾ 8 ಶಾಖಾ ಕಚೇರಿ ಆಗಿದ್ದಾವೆ. ಈಗ ಹೊಸದುರ್ಗ ತಾಲೂಕಿಗೆ 8 ಶಾಖಾ ಕಚೇರಿ, 2 ಉಪಕೇಂದ್ರಗಳು. ಮತ್ತು ನಾನಿಲ್ಲಿ MLA ಬಂದಾಗ ಫಸ್ಟು ಹೊಸದುರ್ಗ ಸ್ಟೇಷನ್ ಒಂದೇ ಇದ್ದದ್ದು. ಹೊಸದುರ್ಗ ಸ್ಟೇಷನ್ ಒಂದೇ ಇದ್ದಿದ್ದು. ಈಗ ಎಷ್ಟಾಗಿದ್ದಾವೆ? ಈಗ ಕರೆಕ್ಟ್ ಮ್ಯಾನ್ಗಳು, ಪವರ್ ಮ್ಯಾನ್ಗಳು ಹೇಳ್ರಿ. 8 ಸ್ಟೇಷನ್ ಆಗಿದ್ದಾವೆ. ಈಗ ನಾನು ಶಾಸಕರಾದ್ಮೇಲೆ 8 ಸ್ಟೇಷನ್ ಮಾಡಿಕೊಟ್ಟಿದ್ದೀನಿ. ಕಾರಣ ಏನು ಅಂದರೆ, ಇಲ್ಲಿ ರೈತರ ಬದುಕು KB ಇಲಾಖೆ ಮೇಲೆ ನಿಂತ್ಕೊಂಡಿದ್ದೆ, ಬೋರ್ವೆಲ್ ಮೇಲೆ ನಿಂತ್ಕೊಂಡಿದ್ದೆ. ಬೋರ್ವೆಲ್ಗೆ ಕರೆಂಟ್ ಕೊಟ್ಟರೆ ನೀರು, ಇಲ್ಲದ್ರೆ ಕರೆಂಟ್ ಇಲ್ಲ. ಬೋರಿಗೆ ನೀರನ್ನು ಕೊಡೋ ಕೆಲಸ ಮಾಡಿದ್ದೀವಿ, ಬೋರಿಗೆ ಕರೆಂಟ್ ಕೊಡೋ ಕೆಲಸನೂ ಮಾಡಿದ್ದೀವಿ. ಹೊಸದುರ್ಗ ತಾಲೂಕಲ್ಲಿ ಸುಮಾರು 500ಕ್ಕೂ ಹೆಚ್ಚು ಸರಣಿ ಚೆಕ್ ಡ್ಯಾಮ್ಗಳನ್ನು ಕಟ್ಟಿ ನೀರು ನಿಲ್ಲಿಸಿ ಭೂಮಿ ಒಳಗೆ ನೀರು ಇಳಿತಕ್ಕಂಥ ಕೆಲಸನೂ ಮಾಡಿದ್ದೀವಿ. ಆಮೇಲೆ ನೀರು ಇಳಿಸಿದ ಮೇಲಕ್ಕೆ ಕರೆಂಟ್ ಕೊಡ್ತಕ್ಕಂಥ ಕೆಲಸನೂ ಮಾಡಿದ್ದೀವಿ. 2 ಕೆಲಸನೂ ಕೂಡ ಇವತ್ತು ಒಂದು ನಾಡಿನ 2 ಮುಖ ಇದ್ದಾಗ ಕರೆಂಟು ನೀರು ಎರಡನ್ನೂ ಕೂಡ ಕೊಟ್ಟಿದ್ದೀವಿ.
ಮೊನ್ನೆ ಡಿ ಕೆ ಶಿವಕುಮಾರ್ ಅವ್ರಿಗೆ ನಾವು ಧನ್ಯವಾದಗಳನ್ನ ಹೇಳ್ಬೇಕು. ಯಾಕೆಂದರೆ ಈ ತಾಲೂಕಿನಲ್ಲಿ ಸುಮಾರು 50,000ಕ್ಕೂ ಅಧಿಕ ಲೆಕ್ಕದಾಗಿದ್ದಾವೆ, ಲೆಕ್ಕ ಇಲ್ದಂಗೆ ಒಂದು 50,000 ಇಲ್ವೇ ಎಷ್ಟದವ್ರಿ ಹೇಳ್ರಿ ಗೌರ್ಮೆಂಟ್ಗಳು. IP ಸೆಟ್ಗಳು ಕರೆಂಟು ಜಾಸ್ತಿ ಇದಾವ, 50,000ಕ್ಕೂ ಜಾಸ್ತಿ ಇದ್ದಾವೆ, 80,000. ಇದ್ರ ಮೇಲೆ ಗ್ರಾಮ ಪಂಚಾಯತಿ ನೀರು ಕೊಡ್ತಕ್ಕಂಥ IP ಸೆಟ್ಗಳು ಸಪ್ರೇಟು. ಎಲ್ಲಕ್ಕೂ ಕರೆಂಟ್ ಕೊಡ್ಬೇಕು, ಕರೆಂಟ್ ಕೊಡೋ ಜವಾಬ್ದಾರಿ ನಮ್ಮದು. ಅದರಿಂದ ಪ್ರತಿ ಹೋಬಳಿಗೂ 2 ಸ್ಟೇಷನ್ಗಳು ಮಾಡಿಕೊಟ್ಟಿದ್ದೀನಿ. ಇರೋ ಸ್ಟೇಷನ್ಗಳು ಮತ್ತೆ ಬೋರ್ ಕೊರೆಸ್ತಾನೆ ಇರ್ತಾರೆ, ಮನೆ ಕಟ್ತಾನೆ ಇರ್ತಾರೆ, ಕಾರ್ಖಾನೆಗಳು ಆಗ್ತಾನೆ ಇರ್ತವೆ, ಇಂಡಸ್ಟ್ರಿ ನಡೀತಾನೆ ಇರ್ತವೆ, ಮತ್ತು ಕರೆಂಟಿನ ಬೇಡಿಕೆ ಜಾಸ್ತಿ ಆಗ್ತಾನೆ ಇರ್ತದೆ. ಅದರಿಂದ ಈ ಬೇಡಿಕೆ ಕರೆಂಟ್ಗೂ ಕೂಡ ಮತ್ತು ಉತ್ತಮವಾದ ಕರೆಂಟ್ ಕೊಡಬೇಕು ಅಂತೇಳಿ ಈಗ ಎಸ್ನೇಲಿಕೆರೆ ಹತ್ರ ಒಂದು ಸಬ್ಸ್ಟೇಷನ್ನು, ಕಲ್ಕೆರೆ ಗುಡ್ಡದಲ್ಲಿ ಒಂದು ಸಬ್ಸ್ಟೇಷನ್ನು, ಗಂಗವಳ್ಳಿ ಹತ್ರ ಒಂದು ಸಬ್ಸ್ಟೇಷನ್ನು, ಲಕ್ಕೋಳ್ಳಿ ಹತ್ರ ಒಂದು ಸಬ್ಸ್ಟೇಷನ್ನು, ಈ ಮಲ್ಲಾಪುರಕ್ಕೆ ಆಗಿತ್ತು, ಹಾಗೆ ಲ್ಯಾಂಡ್ ಕೊಟ್ಟಿಲ್ಲ ನೀವು. ಲಕ್ಕಿಹಳ್ಳಿ ಒಂದು ಸಬ್ಸ್ಟೇಷನ್, ಮತ್ತೀಗ 5 ಸಬ್ಸ್ಟೇಷನ್ಗಳು ಮತ್ತೆ ಹೆಚ್ಚಾಗಿ ಆಗ್ತಾ ಇದ್ದಾವೆ. ಈಗ ಸರ್ಕಾರ ಲ್ಯಾಂಡ್ ಕೊಟ್ಟಿದ್ದೀವಿ, ಲ್ಯಾಂಡ್ಗೆ ಮುಂಜಾನೆ ಕೊಟ್ಟಿದೆ. ಮತ್ತು ಈಗಿನ 8 ಸ್ಟೇಷನ್ಗಳ ಜೊತೆಗೆ 5 ಸಬ್ಸ್ಟೇಷನ್ಗಳನ್ನು ಮಾಡ್ತಕ್ಕಂಥ ಅವಕಾಶವನ್ನು ಮತ್ತೆ ತಗೊಂಡಿದ್ದೀವಿ. ಉದ್ದೇಶ ಏನು ಅಂತಂದರೆ ಈ ತಾಲೂಕಿನ ಜನರ ಬೇಡಿಕೆ ಜಾಸ್ತಿ ಇದೆ, ವಿದ್ಯುತ್ ಶಕ್ತಿ ಬೇಡಿಕೆ ಜಾಸ್ತಿ ಇದೆ. ಬೇಡಿಕೆಗೆ ಅನುಗುಣವಾಗಿ ಕರೆಂಟ್ ಕೊಡ್ತಕ್ಕಂಥ ಕೆಲಸ ನಾವು ಮಾಡಬೇಕು. ಅದಕ್ಕೋಸ್ಕರ ಹೆಚ್ಚುವರಿ ಕರೆಂಟ್ ಕೊಡಲಿಕ್ಕೂ ಕೂಡ ಕೆಲಸ ತಗೊಂಡಿದ್ವಿ. ಅವತ್ತೇ ಡಿ ಕೆ ಶಿವಕುಮಾರ್ ಸಾಹೇಬರು 2 ಸಬ್ ಡಿವಿಷನ್ ಮಾಡಿದರು. ಸಿದ್ದಾಪುರ ಸಬ್ ಡಿವಿಷನ್ನು, ಅಲ್ಲಿ 4 ಶಾಖಾ ಕಚೇರಿಗಳು, ಇಲ್ಲಿ 1 ಸಬ್ಸ್ಟೇಷನ್ನು, ಇಲ್ಲಿ 4 ಶಾಖಾ ಕಚೇರಿಗಳು, ಒಟ್ಟು 8 ಶಾಖಾ ಕಚೇರಿಗಳು, 2 AWE. ಈಗ 8 ಜನ ಶಾಖಾ ಕಚೇರಿ ನೇಯಿಗಳು. ಲೈನ್ಮ್ಯಾನ್ಗಳು ಮೊದಲು ಭಾಳ ಕಡಿಮೆ ಇದ್ರು, 2 ಸಬ್ ಡಿವಿಷನಿಂದ ಲೈನ್ಮ್ಯಾನ್ಗಳು ಕೂಡ ಜಾಸ್ತಿ ಆಗಿದ್ದಾರೆ. 770 ಪೋಸ್ಟು ಲೈನ್ಮ್ಯಾನ್ಗಳನ್ನು ಕಾಲ್ ಮಾಡಿದ್ದಾರೆ. ಪವರ್ಮ್ಯಾನ್ ನಮ್ಮ ಜಿಲ್ಲೆ ಅಲ್ಲಲ್ಲ, ನಮ್ಮ ಸಬ್ ಡಿವಿಷನ್ ಇದು 2007 ಕರೆದಿರೋದು ಕಲ್ಯಾಣ ಕರ್ನಾಟಕ, ಎಲ್ಲ ಕರ್ನಾಟಕದ ಸೇರಿ ಕರೆದರೆ ನಮ್ಮ ಬೆಸ್ಕಾಮ್ಗೆ 700 ಪೋಸ್ಟು ಕಾಲಾಗಿದ್ದಾವೆ. ಇನ್ನು ತಿಂಗಳೊಳಗಾಗಿ ಆಯ್ಕೆ ಪ್ರಕ್ರಿಯೆ ಮುಗಿಸ್ತಾರೆ. ಮುಗಿಸಿದ ತಕ್ಷಣ ಚಿತ್ರದುರ್ಗ ವಿಭಾಗಕ್ಕೆ ಹೆಚ್ಚು ಜನರು ಕೊಡ್ರಿ, ಅದನ್ನು ಹೊಸರಕ್ಕೆ ಹೆಚ್ಚು ಹಾಕಿಕೊಡ್ರಿ ಅಂತೂ ಕೂಡ ಮೊನ್ನೆ ಹೋದಾಗ ಕೇಳಿದ್ದೀನಿ. ಆಯಿತು ಮಾಡಿಕೊಡ್ತೀನಿ ಅನ್ನೋ ಭರವಸೆನ ಕೂಡ ಕೊಡ್ತಿದ್ದಾರೆ. ಬಹುಶಃ ನಿಮ್ಮೆಲ್ಲರಿಗೂ ಇವ್ರಿಗೂ ಹೇಳಿದ್ದೀನಿ, 2 ಸಬ್ ಡಿವಿಷನ್ಗೂ ಹೇಳಿದ್ದೀನಿ, ನಿಮ್ಮ ಶಾಖಾ ಇಂಜಿನಿಯರ್ಗಳಿಗೂ ಕೂಡ ಹೇಳಿದ್ದೀನಿ. ನೀವು ಯಾವ್ರಿಗಾರ ಹೋಗಿದೆ ಹೇಳ್ತಾರೆ, ಅಡಿಕೆಗೆ ಹೋದ ಮಾರ ಆನೆ ಕೊಟ್ಟರು ಬರೋಲ್ಲ ಅಂತೇಳಿ ಎಳ್ಕೊಂಡು ಹೋಗ್ತಾರೆ. ನಮ್ಮ ಮನೆ ಮುಂದೆ ಇಲ್ಲ ಕಂಬಿಲ್ಲ, ನಮ್ಮನೆ ಕರೆಂಟ್ ಇಲ್ಲ, ನಮ್ಮನೆ ಮುಂದೆ ಕರೆಂಟ್ ಇಲ್ಲ, ನಮ್ಮನೆ ಮುಂದೆ ಕಂಬ ಇಲ್ಲ. ಹೌದೇನ್ರಪ್ಪ? ಎಲ್ಲ ಈಗ ಸರ್ವೆ ಮಾಡಿಸಿದ್ರೆ ಮೊನ್ನೆ ಅದನ್ನೇ ನಿಮ್ಮ ಬೆಸ್ಕಾಮ್ MD ಅವ್ರ ಹತ್ರ ಹೋಗಿ ಹಣ ಬೇಗ ಬಿಡುಗಡೆ ಮಾಡಬೇಕು ಅಂತ ಹೇಳಿದ್ದೀನಿ. ಈಗಾಗಲೇ ಒಂದೇ 1 ತಿಂಗಳು ಟೈಮ್ ತಗೊಂಡಿದ್ದಾರೆ. ನನ್ನ ಹತ್ರ ಹಣ ಕೊಡ್ತೀನಿ, ಮಂಜೂರು ಮಾಡಿಕೊಡ್ತೀನಿ, ಎಲ್ಲರೂ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಷ್ಟೊಳಗೆ ನೀವೆಲ್ಲ ಸರ್ವೆ ಮಾಡಿ ಪ್ರತಿ ಮನೆಗೂ ಎಲ್ಲೆಲ್ಲಿಗೆ ಕರೆಂಟು ಯಾರ ಮನೆಯೂ ಬಿಡಬೇಡ್ರಿ, ಎಷ್ಟು ದೂರನಾದ ಇರಲಿ, ಎಲ್ರಿಗೂ ನಿರಂತರ ಜ್ಯೋತಿ ಕೊಡ್ತಕ್ಕಂಥ ವಿದ್ಯುತ್ ಶಕ್ತಿ ಸರಬರಾಜನ್ನು ಮಾಡಲಿಕ್ಕೆ ಎಸ್ಟಿಮೇಟ್ ಮಾಡಿ ಅವ್ರ ಕಡೆ ಸಬ್ಮಿಟ್ ಮಾಡಿರಿ. ಎಕ್ಸಿಬಿಷನ್ಗೂ ಹೇಳಿದ್ದೀನಿ, ಅವರು ಕೂಡ ಮಂಜೂರಾತಿ ಮಾಡಿಕೊಡ್ಲಿಕ್ಕೆ ರೆಡಿಯಾಗಿದ್ದಾರೆ. ಬೆಸ್ಕಾಮ್ MD ಅವರು ಹಣ ಕೊಡ್ಲಿಕ್ಕೆ ರೆಡಿಯಾಗಿದ್ದಾರೆ. ಎಲ್ಲರೂ ಕೂಡ ಬಿಡುಗಡೆ ಮಾಡಿಕೊಂಡು ಬೇಗನೆ ಹಳ್ಳಿಯ ಜನರು ನನಗೆ ಕಾಟ ಕೊಡಲ್ಲ, ಇದರಲ್ಲಿ ಇಲ್ಲಿ ಚೇರ್ಮನ್ರುಗಳು ಇವ್ರಿಗೆ ಭಾರಿ ಒತ್ತಡ. ಹೌದೇನಮ್ಮ? ಏನೇ ಶಂಕರೇ, ಚೇರ್ಮನ್ಗಳಿಗೆ ಒತ್ತಡ ಜಾಸ್ತಿ. ಅವರ ಒತ್ತಡ ಇವ್ರ ಕೈಲಿ ಪೂರೈಸೋಕ್ಕಾಗಲ್ಲ, ಗ್ರಾಮ ಪಂಚಾಯತ್ ಕೈಲಿ ಸರ್ಕಾರನೇ ಪೂರೈಸ್ಬೇಕು, ಬೋರ್ಡೇ ಪೂರೈಸ್ಬೇಕು. ಅದಕ್ಕೋಸ್ಕರ ಅದನ್ನು ಕೂಡ ಮುಗಿಸ್ಲಿಕ್ಕೆ ಇವತ್ತು ನಾವು ಅವಕಾಶಗಳನ್ನು ಪಡ್ಕೊಂಡಿದ್ದೀವಿ. ಈಗ ಈ ಜಾಗ KPTCL 1922 ಇಸ್ವಿನಲ್ಲಿ ವಿದ್ಯುತ್ ಶಕ್ತಿ ಕರೆಂಟು ಇಲ್ಲಿಗೆ ತಗೊಂಡು ಬಂದಿತ್ತು. 1972 ಈ ಕಟ್ಟಡ ಓಪನ್ ಆದ. ಇದು 50 ವರ್ಷ ಆಗಿ ಆವತ್ತಿನ ಎನ್ನುರಪ್ಪನವರು ಶಾಸಕರಿದ್ದಾಗ ಇದಾಗಿರ್ತಕ್ಕಂಥ ಕೆಲಸ. ಅಲ್ಲಿಂದ ಇಲ್ಲಿವರೆಗೆ ಒಂದೇ ಮತ್ತೊಂದು ಸ್ಟೇಷನ್ 2 ಇದ್ದು, ಈಗ 7 ಸ್ಟೇಷನ್ ಮತ್ತು 5 ಸ್ಟೇಷನ್ ಆಗ್ತಾ ಇದೆ. ಈಗ ವಿದ್ಯುತ್ ಶಕ್ತಿಗೆ ಹೆಚ್ಚು ಒತ್ತು ಕೊಟ್ಟಿದ್ವಿ.
ಎಲ್ಲ ಇಲಾಖೆಗೆ ನಾವು ಒತ್ತು ಕೊಟ್ಟಿರ್ತಕ್ಕಂಥದ್ದು ವಿದ್ಯುತ್ ಶಕ್ತಿ. ಕಾರಣ ಏನಂದ್ರೆ ರೈತರಿಗೆ ಬಹಳ ಬೇಡಿಕೆ ಇರ್ತಕ್ಕಂಥ ವಿದ್ಯುತ್ ಶಕ್ತಿ. ರೈತರು ಆರ್ಥಿಕವಾಗಿ ಸಂಪದ್ಭರಿತವಾಗಬೇಕು ಅಂತಂದ್ರೆ ವಿದ್ಯುತ್ ಶಕ್ತಿ ಬೇಕು, ನೀರು ಬೇಕು, ಎರಡನ್ನೂ ಕೊಡಲಿಕ್ಕೆ ಅವಕಾಶ ಮಾಡ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಸಭೆನೂ ಕೂಡ ಮಾಡಿದ್ದೀನಿ. ಭದ್ರಾ ಮೇಲ್ದಂಡೆ ನೀರು ಬರ್ತಾ ಇದೆ. 1,33,000 ಎಕರೆಗೆ ಭೂಮಿ ನೀರು ಕೊಡ್ತಾ ಇದೀವಿ. 126 ಪಂಪ್ ಹೌಸ್ಗಳು ನಿರ್ಮಾಣ ಆಗಿಬಿಟ್ಟಿದ್ದಾವೆ, ಆಗಿ ಹೋಗಿದಾವಲ್ಲ. 126 ಪಂಪ್ ಹೌಸ್ಗಳು ನಿರ್ಮಾಣ ಆಗಿದೆ. 126 ಪಂಪ್ ಹೌಸ್ಗೂ ಕರೆಂಟ್ ಕೊಡ್ಬೇಕು. ಈಗ ಯಾವ್ಯಾವ ಸ್ಟೇಷನಿಂದ ಎಷ್ಟೆಷ್ಟು ಕರೆಂಟ್ ಕೊಡ್ಬೇಕು ಅಂತೇಳಿ ಈಗಾಗಲೇ ಚೀಫ್ ಇಂಜಿನಿಯರು, SCಗಳು, CEಗಳೆಲ್ಲ ಕರೆಸಿ ಈಗಾಗಲೇ ತಾಕೀತು ಮಾಡಿಬಿಟ್ಟಿದ್ದೀವಿ. ಯಾವ ಸ್ಟೇಷನಿಂದ ಎಷ್ಟು ಕರೆಂಟ್ ಕೊಡಬೇಕು ಅದೇನು ತಾಕೀತಾಗಿದೆ. ಅಲ್ಲಿಗೆ ಬಾಗೂರು ಸ್ಟೇಷನ್ಗೆ ಹೆಚ್ಚು ಕರೆಂಟ್ ಮಾಡಲಿಕ್ಕೆ ಒಂದು ಅಡಿಷನಲ್ TC ಕೇಳಿದ್ದೆ. ಸಾಣೇಹಳ್ಳಿ ಹತ್ರನೂ ಕೂಡ ಅಡಿಷನಲ್ TC ಕೇಳಿದ್ದೆ. ಗರ್ಗಾ ಸ್ಟೇಷನ್ಗೆ ಅಡಿಷನಲ್ ಎಲ್ಲ 126 ಸಬ್ ಸ್ಟೇಷನ್ಗಳಿಗೆ ಪಂಪ್ ಹೌಸ್ಗಳಿಗೆ ಎಲ್ಲೆಲ್ಲಿ ಕರೆಂಟ್ ಕೊಡಬೇಕು ಆ ಕರೆಂಟ್ ಕೊಡೋ ಜಾಗಗಳಿಗೆಲ್ಲ ಸರ್ವೆಗಳನ್ನು ಮಾಡಿ ಹೆಚ್ಚು ಕರೆಂಟ್ ಕೊಡಲಿಕ್ಕೆ ಅಡಿಷನಲ್ TCಗಳು ಇಡಲಿಕ್ಕೆ ನಾನು ಎಲ್ಲೆಲ್ಲಿ ಇಟ್ಟಿದ್ದಾರಪ್ಪ ಈಗ ಬಾಗೂರು ಒಂದು ಇಟ್ಟಿದ್ದಾರೆ. ಆಮೇಲೆ ಆಗ್ತಾಯಿತ್ತು ಮಾಡಿದ್ದಾರೆ. ಈಗ ಮದ್ರಿಗೂ ಒಂದು ಆಗ್ತಾಯಿದ್ದಾರೆ. ಎಲ್ಲ ಕಡೆ 126 ಪಂಪ್ ಹೌಸ್ಗೆ ಅಡಿಷನಲ್ ಕರೆಂಟ್ ಬೇಕು. ಅಡಿಷನಲ್ ಕರೆಂಟ್ಗೆ ಪಂಪ್ ಹೌಸ್ ಕರೆಂಟನ್ನು ಸ್ಟೇಷನ್ಗಳಿಗೆ ಜಾಸ್ತಿ ಸ್ಟೋರೇಜ್ ಮಾಡ್ಕೊಳ್ಳಿಕ್ಕೆ TCಗಳು ಇಡ್ತಕ್ಕಂಥ ಕೆಲಸನೂ ಕೂಡ ಮುಂದೂರು ಮಾಡಿಸ್ಕೊಟ್ಟಿದ್ದೀವಿ. ವರ್ಷ ಯಾವ ನಿಮ್ಮ ಕಣ್ಣಿಗೆ ಕಾಣೋಲ್ಲ. ಸಾರ್ವಜನಿಕರಿಗೆ TC ಮಗಳಿಗಿಂತ TC ಕಾಣಲ್ಲ ನಿಮಗೆ. ಅದು ಇಡಿಸರಿಗೆ ಗೊತ್ತು, ಇಟ್ಟರಿಗೆ ಗೊತ್ತು, ನಿಮಗೆ ಕಾಣಲ್ಲ. ಸಾರ್ವಜನಿಕರಿಗೆ ಯಾರಿಗೂ ಗೊತ್ತೇ ಆಗೋದಿಲ್ಲ. ಆಮೇಲೆ ಅಂತ ಈಗ ಎಲ್ಲಕ್ಕೂ TC ಇಡ್ಸಿದ್ವಿ. ಇದ್ರ ಜೊತೆಗೆ ಭದ್ರಾ ಡ್ಯಾಮ್ನಿಂದ ಡೈರೆಕ್ಟ್ ಕುಡಿಯೋ ನೀರು ಬರ್ತಾ ಇದೆ, ಶುದ್ಧ ಕುಡಿಯೋ ನೀರು. 700 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗ ಕೆಲಸ ನಡೀತಾ ಇದೆ. ಅಲ್ಲಿಗೆ ಈಗ 7 ಟ್ಯಾಂಕ್ಗಳು ಕಟ್ತಾ ಇದ್ದಾರೆ. ಔಟ್ ಆಫ್ ವಸ್ತ್ರದಲ್ಲಿ 2 ಬಿಟ್ಟರೆ ಇನ್ನು ಈ ಕಡೆ ಮಾಡದ್ಕೆರೆ, ಮತ್ತೋಡು, ಶ್ರೀರಾಮ್ಪುರ ಈ ಒಬ್ಳಿಗೆ ಕರೆಂಟ್ ಕೊಡ್ಲಿಕ್ಕೆ ಗುಡ್ಡದ ಮೇಲೆ 7 ಪಂಪ್ ಹೌಸ್ ಇಲ್ಲ ಇವು ಟ್ಯಾಂಕ್ಗಳು ಕಟ್ತಾ ಇದ್ದಾರೆ. ಅಲ್ಲಿಗೂ ಕರೆಂಟ್ ಬೇಕು. ಅದರ ಅಂದಾಜು ಕೂಡ ಈಗ ಭೂಮಿ ತಗೊಳ್ತಕ್ಕಂಥ ಕೆಲಸ ಆಗಿದೆ. ಫಾರೆಸ್ಟ್ ಇಲಾಖೆ ಅನುಮತಿ ಪತ್ರ ಹೋಗಿದೆ. ಆದ ತಕ್ಷಣ ಟ್ಯಾಂಕ್ಗಳು ಕೂಡ ಕಮೆಂಟ್ಸ್ ಆಗ್ತವೆ. ಅದಕ್ಕೂ ಹೆಚ್ಚುವರಿ ಕರೆಂಟ್ ಬೇಕಾಗ್ತದೆ, ಇಲ್ಲಿಗೂ ಹೆಚ್ಚುವರಿ ಕರೆಂಟ್ ಬೇಕಾಗ್ತದೆ. ಕರೆಂಟಿನ ಉತ್ಪಾದನೆ ಜಾಸ್ತಿ ಬೇಕು ನಮ್ಗೆ. ಈಗ ಭೂಮಿ ನೀರು, ಕುಡಿಯೋ ನೀರು ಎರಡಕ್ಕೂ ಹೆಚ್ಚು ಕರೆಂಟ್ ಬೇಕು. ಅದಕ್ಕೆ ಲಗತ್ತ ಮುಂಜಾಗ್ರತೆ ವಹಿಸಿ ಈಗಾಗಲೇ ಕರೆಂಟನ್ನು ಕೊಡ್ತಕ್ಕಂಥ ಕೆಲಸ ಆಗೋಗಿದೆ. ನನ್ನ ಕಡೆಯಿಂದ ಆಗಿದೆ, ಸರ್ಕಾರವು ಕೂಡ ಕೊಟ್ಬಿಟ್ಟಿದೆ. ಬಾಳಿಕೆ ಆಗಬೇಕು ಈಗ. ಅದಕ್ಕೋಸ್ಕರ ನಮ್ಮ ಜಾರ್ಜ್ ಸಾಹೇಬ್ರ ಹತ್ರನೂ ಕೂಡ ಹೋಗಿ ಈಗಿನ KPTCಯಲ್ಲಿ MDಗೂ ಲೆಟರ್ ಕೊಟ್ಟು ಹೆಚ್ಚುವರಿಯಾಗಿ 5 ಸ್ಟೇಷನ್ ಕೊಡಲಿಕ್ಕೆ ಈಗಾಗಲೇ ಅಪ್ರೂವ್ ಮಾಡಿಸಿದ್ದೀರಿ. ಭೂಮಿನೂ ಕೂಡ ಯಾವಾಗ ಕೊಟ್ಟಿದ್ದೀರಿ? ಭೂಮಿ ಈಗ ಲಕ್ಕೇಳಿ ಕೊಟ್ಟಿದ್ದೀರ. ಆಮೇಲೆ ಹಚ್ಚಬೇಕು ಕೊಟ್ಟಿದ್ದಾರೆ. ಕಂಗೋಳಿದು ನಿಮ್ಮಿದ್ರೆ ಕಂಗೋಳಿ ಕೊಡಬೇಕು. ಅಲ್ಲಿ ಹೆಸರಲ್ಲಿಕ್ಕೆರೆ ಮತ್ತು ಕಲ್ಕಿರೋದು ಅವೆರಡು ಕೊಟ್ಟಾಗಿದೆ. ಎಲ್ಲ ಹೋಗಿದ್ದಾವೆ. ಈಗ ಎಲ್ಲ ಭೂಮಿ ಕೊಡ್ತಕ್ಕಂಥ ಕೆಲಸ ಆಗಿದ್ದಾವೆ. ಎಲ್ಲ ಮಂಜೂರಾತಿ ಕೊಟ್ಟಿದ್ದಾರೆ. ಎಲ್ಲವೂ ಕೂಡ ಅತಿ ಶೀಘ್ರವಾಗಿ ಇನ್ನೊಂದು ವರ್ಷ 1.5 ವರ್ಷದೊಳಗಾಗಿ ಟೆಂಡರ್ ಕರೆಸಿ ಕೆಲಸ ಮಾಡಿಸಿ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ಈ ತಾಲೂಕಿನ ರೈತರಿಗೆ ವಿದ್ಯುತ್ ಶಕ್ತಿ, ಅಧಿಕವಾದ ವಿದ್ಯುತ್ ಶಕ್ತಿ ಸ್ಟೋರೇಜ್ ಮಾಡ್ಕೊಳ್ಳೋಕೆ ಅವಕಾಶ ಕೊಟ್ಟು ಎಲ್ಲ ರೈತರ ಹೊಲಗಳಿಗೆ ಉತ್ತಮ ವೋಲ್ಟೇಜ್ ಇರ್ತಕ್ಕಂಥ ವಿದ್ಯುತ್ ಶಕ್ತಿಯನ್ನು ಕೊಡಲಿಕ್ಕೆ ಹರಸಾಹಸ ಮಾಡಿ ಪ್ರಯತ್ನಗಳನ್ನು ಮಾಡಿದ್ವಿ. ಕಳೆದ ಬಾರಿ ಸ್ಟೇಷನ್ ರೈತರಿಗೆ TCಗಳು ತಂದ್ರೆ ಭಾಳ ಇತ್ತು. ಭಾಳ ಜನ ಅಕ್ರಮ TC ಕೇಳ್ತಿದ್ರು. ಒಂದೇ ಸಾರಿ ಎಷ್ಟು TC ಇಳಿಸಿದ್ವಪ್ಪ ಇಲ್ಲಿ ಯಾರು ಹಳಬು ಪವರ್ ಮ್ಯಾನ್ಗಳು ಒಂದೇ ಸಾರಿ ಫ್ಯಾಕ್ಟ್ರಿಯಿಂದ ಒಂದೇ ಸಾರಿ ಇಲ್ಲಿಗೆ ಲೋಡ್ ಇಳಿಸಿದ್ರು. TC ಬ್ಯಾಂಕ್ ಓಪನ್ ಮಾಡಿಸಿ ಒಂದೇ ಸಾರಿ ಎಲ್ಲ ರೈತರನ್ನು ಕರೆಸಿ ಇಲ್ಲಿಂದಲೇ ಕಾಂಟ್ರಾಕ್ಟರ್ಗಳು ನಿಮಗೆ ಗೊತ್ತು. ಕಾಂಟ್ರಾಕ್ಟರ್ಗಳು ಹೇಳ್ರಯ್ಯ ಆಚಾರ್ಯ ತುಂಬ ಗೊತ್ತಿರಲ್ರಿ. ಸ್ವಲ್ಪ ನಮ್ಮ ಕಾರ್ಯವೈಖರಿ ನಿಮಗೆ ಬೇಜಾರಾಗತ್ತೆ, ರೈತರಿಗೆ ಅನುಕೂಲ ಆಯ್ತಲ್ಲ, ಕೊಡಿಸಿದ್ದೀವಿ. ಈಗ ಸಕ್ರಮದಲ್ಲೂ ಕೂಡ ಭಾಳ ಹಳೆ ಸರ್ಕಾರದ ಕೊಟ್ಟೋಗಿರ್ತಕ್ಕಂಥ ಕೊಡುಗೆ ಭಾಳ ಇದ್ದು ಅವೆಲ್ಲಕ್ಕೂ ಕೂಡ ಈಗ TC ಕೊಡಿಸಿ ಅಕ್ರಮವನ್ನು ಸಕ್ರಮ ಮಾಡಲಿಕ್ಕೆ ಪ್ರತಿ 2 ಸಬ್ ಡಿವಿಷನ್ದಲ್ಲೂ ಕೂಡ ಕೆಲಸ ನಡೀತಾ ಇದೆ. ಶ್ರೀರಾಮ್ಪುರ ಸಬ್ ಡಿವಿಷನ್ ಸ್ವಲ್ಪ ಸ್ಪೀಡಪ್ ಆಗಿ ಕೆಲಸ ಆಗ್ತಾಯಿದೆ. ಇಲ್ಲಿಂದ ಗುತ್ತಿಗೆದಾರರು ಕೆಲಸ ಸ್ಪೀಡ್ ಮಾಡಿಲ್ಲ. 18-20 ಎಷ್ಟಾಗಿದಾವಪ್ಪ?
60 ಎಷ್ಟಕ್ಕೆ ಅಲ್ಲಪ್ಪ ಟೋಟಲ್ 500 ಜಾಸ್ತಿ ಇದಾವಲ್ರಿ 1200ಕ್ಕೆ 50 ಅಂತ ಹೇಳು ಕಟ್ ಮಾಡಬೇಡ ನನಗೆ ಒಂದ್ಸತಿ ಹೇಳಿ ನೆನ್ಪಿಟ್ಕೊಂತೀನಿ 50 ಮಾತ್ರ ಆಗಿದ್ದಾವೆ ಇನ್ನು 1200 ಟಿ ಸಿ ಕೊಡ್ಬೇಕಲ್ಲಪ್ಪ ಬೇಗ ಕೆಲಸ ಮಾಡಕ್ಕೆ ನಾನು ಕಂಪ್ಲೇಂಟ್ ಮಾಡಿದ್ದೀನಿ ಎಮ್ ಡಿ ಅವ್ರಿಗೆ ಇವ್ರಿಗೂ ಫೋನ್ ಮಾಡಿ ಇವ್ರಿಗೂ ತಕ್ಷಣ ಫೋನ್ ಮಾಡಿ ಇವ್ರಿಗೂ ಹೇಳಿಸಿದ್ದೀನಿ ಎಮ್ ಡಿ ಕಡಿದ್ದಾರೆ ಬೇಗ ಕೆಲಸ ಮಾಡ್ಸೋಕ್ಕೆ ಹೇಳಿದ್ದಾರೆ ಅಕಸ್ಮಾತ್ ಬೇಗ ಕೆಲಸ ಮಾಡಿದ್ರೆ ನೋಟಿಸ್ ಕೊಟ್ಟು ಕಪ್ಪು ಪಟ್ಟಿಗೆ ಹಾಕೋಕ್ಕೂ ಕೂಡ ಹೇಳಿದ್ದಾರೆ ಇನ್ನು ಅವ್ರ ಮೇಲೆ ಜವಾಬ್ದಾರಿಯನ್ನು ನಾನು ಇನ್ನು ಏನಿದ್ರು ಪ್ರೋಗ್ರೆಸ್ ಕೇಳೋದು ಎಷ್ಟಾಯ್ತು ಪ್ರೋಗ್ರೆಸ್ ಕೇಳೋದು ಪ್ರೋಗ್ರೆಸ್ ರಿಪೋರ್ಟು ಹಳೆದು ನನ್ನ ಹತ್ರ ಐತೆ ಹೊಸ್ತೇನು ಮಾಡಿದ್ರೆ ಅಂತ ಕೇಳ್ಕೊಂಡು ಅದಕ್ಕೆ ಇನ್ಕ್ಲೂಡ್ ಮಾಡ್ಕೊತೀನಿ ಆಗಿದ್ರ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ ಇದು ಇಷ್ಟು ಕೆಲಸ ಹೊಸನಗರ ನಗರದಲ್ಲಿ ಶಾಖಾ ಕಚೇರಿಗಳು ಈಗೇನು ಕಸ್ಬಾ ಹೋಬಳಿ ಶಾಖಾ ಕಚೇರಿನೂ ಕೂಡ ಇಲ್ಲೇ ಘಟಕ 1 ಘಟಕ 2 ಹೊಸನಗರ ನಗರದ್ದು ಕಸ್ಬಾದ್ದು ಇಲ್ಲಿ ಶಾಖಾ ಕಚೇರಿನೂ ಕೂಡ ಆಗ್ತವೆ ಮೇನ್ ಆಫೀಸು ಕೂಡ ಆಗ್ತವೆ ಒಟ್ಟು ಟೋಟಲಿ 3 ಕೋಟಿ 50 ಲಕ್ಷ 3 ಕೋಟಿ 50 ಲಕ್ಷದಲ್ಲಿ ಕಟ್ಟಡ ಶುರು ಮಾಡಿ ಮುಗಿಸ್ತಾರೆ ಶ್ರೀರಾಮಪುರದಲ್ಲಿ ಹೋಸತಿ ನಾನು ಎಮ್ ಎಲ್ ಎಗಿರಿ ಮುಗಿಯೋಷ್ಟೊತ್ತಿಗೆ ಕನ್ನಡ ದುಡ್ಡು ಹಾಕ್ಸಿದ್ದೆ ಅದನ್ನು ಹಿಂದಿನ ಶಾಸಕರು ಒಂದು ಉದ್ಘಾಟನೆ ಮಾಡಿ ನಾನು ದುಡ್ಡು ಹಾಕಿ ಕಟ್ಟಿస్తే ಒಂದು ಟೇಪ್ ಕಟ್ ಮಾಡಿದ್ರು ಬೇಜಾರೇನಿಲ್ಲ ಯಾರು ಶಾಸಕರು ಇರ್ತಾರೋ ಅವ್ರು ಮಾಡಲೇಬೇಕು ಯಾಕೆಂದರೆ ಕಂಗಾಲ ಹನುಮಂತ ಯಾರು ವಿಧಾನಸೌಧ ಕಟ್ಟೋಗಿದ್ರು ಈಗ ಹೆಚ್ಚು ಕಮ್ಮಿ 25 ಜನ ಮುಖ್ಯಮಂತ್ರಿಗಳು ಚೇರ್ಮನ್ ಕೂತ್ಕೋಗಿದ್ದಾರೆ ಅಧಿಕಾರ ಯಾರು ಬರ್ತಾವ್ರು ಮಾಡ್ತಾರೆ ಅದ್ರಾಗೇನು ತಪ್ಪೇನಿಲ್ಲ ಈ ಸಂದರ್ಭದಲ್ಲಿ ಇವತ್ತು ಕೂಡ ಬೆಸ್ಕಾಂ ಇಲಾಖೆಯಿಂದ FDCLನಿಂದ ಹೆಚ್ಚು ಕರೆಂಟ್ ತರ್ತಕ್ಕಂಥ ಕೆಲಸ ಬೆಸ್ಕಾಂದಿಂದ ಅದನ್ನು ಉಪಯೋಗ ಮಾಡ್ತಕ್ಕಂಥ ಕೆಲಸ ಎರಡಕ್ಕೂ ಒತ್ತು ಕೊಟ್ಟು ಕೆಲಸ ಮಾಡಿದ್ದೀವಿ ಈಗಾಗಲೇ ಹಳ್ಳಿಗಾಡಿನಲ್ಲಿ ತಂತಿಗಳು ಹರ್ಕೊಂಡು ಬಿಡ್ತಿರೋದನ್ನು ಕೂಡ ಹೇಳಿದ್ದೀನಿ ಕೆಲವು ಹಳ್ಳಿಗಳಿಗೆ ವೈಟ್ ಚೇಂಜ್ ಮಾಡೋಕ್ಕೆ ಅದು ಕೂಡ ಕೆಲಸ ಆಗಬೇಕು ವೈಟ್ ಚೇಂಜ್ ಮಾಡೋ ಕೆಲಸನೂ ಆಗಬೇಕು ಕಂಬ ಶಿಫ್ಟ್ ಮಾಡೋ ಕೆಲಸನೂ ಆಗಬೇಕು ಕೆಲವರು ದೂರ ಹೇಳ್ತಾರೆ ಕರೆಂಟ್ ತೆಗಿತಾರೆ ಅಂತೇಳಿ ಕರೆಂಟ್ ತೆಗಿಯೋಕ್ಕೂ ಒಂದು ಕಾರಣ ಐತೆ ರೋಡ್ ಕೆಲಸ ನಡೀತಾ ಐತೆ ನ್ಯಾಷನಲ್ ಹೈವೇ ರೋಡ್ ಕೆಲಸ ನಡೀತಾ ಐತೆ ಕಂಬ ಶಿಫ್ಟ್ ಮಾಡಲಿಕ್ಕೆ ಟೈಮ್ ಬೇಕು ಅವರು ಕಾಂಟ್ರಾಕ್ಟ್ರು ರೋಡ್ ನಿಧಾನ ಆದರೆ ಜನ ಬೈತಾರೆ ರೋಡ್ ಯಾಕೆ ನಿಧಾನ ಐತೆ ಅಂತ ಜನಕ್ಕೆ ಗೊತ್ತಿಲ್ಲ ಕಂಬ ಶಿಫ್ಟ್ ಮಾಡಬೇಕು ಕಂಬ ಶಿಫ್ಟ್ ಮಾಡೋಕ್ಕೆ ದಿನ ಕರೆಂಟ್ ತೆಗೆದ್ರೆ ಹಳ್ಳಿ ಜನ ಬೈತಾರೆ ಬೋರ್ವೆಲ್ಲರು ಎರಡನ್ನೂ ಒಟ್ಟುಗೂಡಿಸ್ಕೊಂಡು ಹೋಗ್ಬೇಕಾಯ್ತವ್ರು ಈಗ ಪತ್ರಿಕೆಗೆ ಹಾಕಿಬಿಡ್ತಾರೆ ದಿವಸ ಇಂಥ ಕಡೆ ಕರೆಂಟ್ ತೆಗಿತೀವಿ ಅಂತ ಮೊನ್ನೆ ಹಾಕಿದ್ರು ಗಂಗೊಳ್ಳಿ ಪಂಚಾಯತಿ ಬಕ್ಕಿಕೆರೆ ಪಂಚಾಯತಿ ಹೊಸನಗರ ಟೌನ್ ಎಲ್ಲೆಲ್ಲಿ ಕರೆಂಟ್ ತೆಗಿತೀವಿ ಅಂತ ಪತ್ರಿಕೆಗೆ ಅನೌನ್ಸ್ ಮಾಡಿ ಕರೆಂಟ್ ತೆಗೆದ್ರು ನಿನ್ನೆನೂ ಕೂಡ ಕರೆಂಟ್ ಬೇಗ ಕೊಡಲಿಲ್ಲ ಹೊಸನಗರ ಟೌನ್ ಕರೆಂಟ್ ಹೋಗಿತ್ತು ಭಾಳ ಜನ ಫೋನ್ ಮಾಡಿದ್ರು ತಕ್ಷಣ ಫೋನ್ ಮಾಡಿ ಹೇಳಿದೆ ಅರ್ಜೆಂಟ್ ಕರೆಂಟ್ ಹಾಕಪ್ಪ ಅಂತೇಳಿ ಹಾಗಾಗಿ ಗ್ರಾಹಕರು ಭಾಳ ಬುದ್ಧಿವಂತರಿದ್ದಾರೆ ನಿಮಗೆ ದೂರವಾಣಿ ಮೂಲಕ ಕೇಳಲ್ಲ ನಮ್ಗೆ 24 ಗಂಟೆ ನಮಗೆ ಒತ್ತಡ ಆಗ್ತಾನೇ ಇರ್ತಾರೆ ಒತ್ತಡ ಹಾಕ್ತಾರಿಗೆಲ್ಲ ಫೋನ್ ಮಾಡಿ ಇವ್ರಿಗೆ ಒತ್ತಡ ಹಾಕ್ತೀವಿ ಅವ್ರು ನಿಮ್ಗೆ ಒತ್ತಡ ಹಾಕ್ತಾರೆ ಇವು ಸೈಮಲ್ಟೇನಿಯಸ್ ಆಗಿ ನಡ್ಕೊಳ್ತಕ್ಕಂಥ ಕೆಲಸ ಆಮೇಲೆ ನಮ್ಮ ಪವರ್ ಮ್ಯಾನ್ಗಳೇನಿದ್ರು ಭಾಳಷ್ಟು ಜನ ಉತ್ತರ ಕರ್ನಾಟಕದಲ್ಲಿ ಇದ್ದರು ರಿಲೀವ್ ಮಾಡಿಸ್ಕೊಂಡು ಹೋಗ್ಬೋದು ಅಲ್ಲಿ ವರ್ಕ್ ಮಾಡಿಸ್ಕೊಂಡು ಬಂದು ಮತ್ತು ಹೆಚ್ಚುವರಿ ಪವರ್ ಮ್ಯಾನ್ಗಳು ಹಾಕೋಕ್ಕೆ ಹೇಳಿದ್ದೀನಿ ಇನ್ನೊಂದು 2 ತಿಂಗಳು ಬಹುಶಃ ಒಂದು 2-3 ತಿಂಗಳೊಳಗಾಗಿ ಪವರ್ ಮ್ಯಾನ್ಗಳು ಎಷ್ಟು ಬರ್ತಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಕಿರ್ಬೋದು ಎಲ್ಲರಿಗೂ ಒತ್ತಡ ಜಾಸ್ತಿ ಇದೆ ಕೆಲಸದ ಒತ್ತಡ ಜಾಸ್ತಿ ಇದೆ ಆದರೂ 2-3 ತಿಂಗಳು ನಮ್ಮ ಪವರ್ ಮ್ಯಾನ್ಗಳು ಸುಧಾರಿಸ್ಕೊಂಡು ಸ್ವಲ್ಪ ಇತ್ತೀಚೆಗೆ ಒಂದು 2 ತಿಂಗಳಿಂದ ನಿಮ್ಮ ಕೆಲಸ ಸ್ವಲ್ಪ ಕಾರ್ಯವೈಖರಿ ಸರಿಯಿಲ್ಲ ಪವರ್ ಮ್ಯಾನ್ಗಳದ್ದು ಯಾಕೆಂದರೆ ಕರೆಂಟ್ ಹೋಗ್ತೈತೆ ಕರೆಂಟ್ ಕೊಟ್ಟಿಲ್ಲ ರಾಕಿಕೆರೆ ಭಾಗ ಬೆಕ್ಕೇಳಿ ಭಾಗ ಮಡಿಕೆರೆ ಭಾಗ ಕೆಲವು ಭಾಗಗಳಿಂದ ನಿತ್ಯ ಕರೆಂಟಿನ ಸಮಸ್ಯೆ ನಿಮ್ಗೆ ಹೇಳಿದ್ದೀನಿ ನಿತ್ಯ ಸಮಸ್ಯೆ ದೂರ್ತಿದ್ದಾರೆ ದಯಮಾಡಿ ಆ ಭಾಗದಲ್ಲಿ ಯಾರಿದ್ದೀರ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಮಾಡಿರಿ ಲೈನ್ ಮ್ಯಾನ್ಗಳು ಹೆಚ್ಚಾಗ್ತಕ್ಕಂಥ ಕೆಲಸ ಮಾಡ್ತೀವಿ ಲಕ್ಕೇಳಿಗೂ 18 ಸ್ಟೇಷನ್ ಕೊಡ್ತೀವಿ ಹತ್ಬೇಗಗೂ ಸ್ಟೇಷನ್ ಕೊಡ್ತೀವಿ ಹತ್ಬೇಗ ಸ್ಟೇಷನ್ನು ಭದ್ರಾದರೆ ಸ್ವಂತಕ್ಕೆ ಮಾಡ್ಕೊಳ್ತಿದ್ದಾರೆ ಅದೇನಪ್ಪ ಜಾಗ ಕೊಟ್ಟು ಇವ್ರ ಕರೆಂಟು ಸ್ಟೇಷನ್ ಅವ್ರು ಸುಮಾರು ಬೇಗ ಮಾಡ್ಕೊಳ್ತಿದ್ದಾರೆ ಒಟ್ಟು ಸ್ಟೇಷನ್ಗಳ ಸಂಖ್ಯೆ ಜಾಸ್ತಿ ಆಗ್ಬೇಕು ನಮಗೆ ಅದೆಲ್ಲ ಮಾಡ್ತಾ ಇದ್ದೀವಿ ವಿದ್ಯುತ್ ಶಕ್ತಿಗೆ ಹೆಚ್ಚು ಒತ್ತು ಕೊಟ್ಟಿದ್ದೀವಿ ವಿದ್ಯುತ್ ಶಕ್ತಿ ಕೆಲಸವನ್ನು ಬೇಗನೆ ಮಾಡಿ ಮುಗಿಸಿ ನಿಮಗೆ ಸುಮಾರು ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಜ್ಯೋತಿ ಬೆಳಗಿಸ್ತವ್ರಿಗೆ ನಾವು ಪವರ್ ಮ್ಯಾನ್ಗಳೇ ಯಾಕೆ ನೀವು ಜ್ಯೋತಿ ಬೆಳಗ್ಸಿದೆ ಅಂದರೆ ಪವರ್ ಕೊಡೋರು ನೀವೇ ಮೇಡಬ್ಬಲ್ಲಿ ಏನು ಪವರ್ ಕೊಡಲ್ಲ ನೀವೇ ಪವರ್ ಕೊಡೋರು ಪವರ್ ಮ್ಯಾನ್ಗಳು
ಅದಕ್ಕೋಸ್ಕರ ನೀವೇ ಜ್ಯೋತಿ ಬೆಳೆಸಿ ಬೆಳಕು ಕೊಡ್ರಪ್ಪ ಅಂತ ನಿಮ್ಮ ಹತ್ರನೇ ಬೆಳಕು ಕೊಡಿಸಿದ್ದೀನಿ. ಈ ಸ್ವಿಚ್ ಹಾಕಿ ಕರೆಂಟ್ ಹೋಗ್ತಾ ನೀವೇ ನಿಮ್ಮ ಕಡೆಯಿಂದಲೇ ಜ್ಯೋತಿ ಬೆಳೆಸಿದ್ದೀನಿ. ಇನ್ನು ಮುಂದೆ ನೀವು ಇಲ್ಲಿ ಜ್ಯೋತಿ ಆರ್ದಾಗ ನೋಡ್ಕೊಳ್ತಕ್ಕಂಥ ಕೆಲಸ ನಿಮಗೆ ಸೇರಿದ್ದು. ದಯಮಾಡಿ ಹೆಚ್ಚಿನ ಶ್ರದ್ಧೆ ವಹಿಸಿ, ನಿಗಾ ವಹಿಸಿ. ಬೇಸಿಗೆ ಬಂತು, ಇನ್ನೊಂದೇ ತಿಂಗಳು ನವಂಬರ್ ಡಿಸೆಂಬರ್ ಕಳೆದ ತಕ್ಷಣ ಬೇಸಿಗೆ ಪ್ರಾರಂಭ ಆಯಿತು. ಬೇಸಿಗೆ ಪ್ರಾರಂಭ ಆದ ತಕ್ಷಣ ವಿದ್ಯುತ್ ಶಕ್ತಿ ಅಭಾವ ಜಾಸ್ತಿ ಆಗುತ್ತೆ. ಬೇಡಿಕೆ ಜಾಸ್ತಿ ಆದಾಗ ಅಭಾವ ಜಾಸ್ತಿ ಆಗುತ್ತೆ. ಇನ್ನೊಂದು 2 ವರ್ಷ ಇನ್ನೂ ಸ್ಟೇಷನ್ಗಳು ಜಾಸ್ತಿ ಆದಮೇಲೆ ಸ್ವಲ್ಪ ಇನ್ನೂ ಒತ್ತಡ ಕಮ್ಮಿ ಆಗ್ತದೆ. ಅದರಿಂದ ದಯಮಾಡಿ ನೀವೆಲ್ಲರೂ ಕೂಡ ಹೆಚ್ಚಿನ ನಿಗಾ ವಹಿಸಿ, ಬೇಸಿಗೆನಲ್ಲಿ ಯಾವುದೇ ದೂರು ಬರೋದ ರೀತಿ, ಕಂಪ್ಲೇಂಟ್ ಬರೋದ ರೀತಿ ಶ್ರಮ ವಹಿಸಿ, ಹಗಲು ರಾತ್ರಿ ಬೇಜವಾಬ್ದಾರಿ ಮಾಡಬಾರ್ದು. ಜವಾಬ್ದಾರಿಯುತ ನಡ್ಕೊಂಡ್ರೆ, ಜವಾಬ್ದಾರಿಯುತವಾಗಿ ನಿಮ್ಮ ಕರೆಂಟ್ ಸರಬರಾಜು ಆಗ್ಲಿಕ್ಕೆ ಅವಕಾಶ ಆಗ್ತದೆ. ರೈತರ ಜೊತೆಗೆ ವಿಶ್ವಾಸ ಇಡ್ರಿ, ರೈತರ ಜೊತೆ ಸಂಪರ್ಕದಾಗಿರ್ರಿ. 24 ಗಂಟೆ ವಿಶ್ವಾಸ ಮತ್ತು ಸಂಪರ್ಕವನ್ನು ಇಟ್ಕೊಂಡು ರೈತರಿಗೆ ಯಾವುದೇ ಮನಸ್ಸು ನೋಯಿಸ್ದಂಗೆ ಕೆಲಸ ಮಾಡಿಕೊಡ್ರಿ ಅಂತೇಳಿ ಇವತ್ತು ನಿಮ್ಮ ಬಂದಿರ್ತಕ್ಕಂಥ ಹೇಳಿ. ಗುತ್ತಿಗೆದಾರ ಯಾರಪ್ಪ? ಬಿಲ್ಡಿಂಗ್ ಕಟ್ಟ ಗುತ್ತಿಗೆದಾರರು ಬಾರಪ್ಪ ಇಲ್ಲಿ. ಯಾವ್ರವ್ರು ಇವರು? ಬೆಂಗಳೂರಾ? ಬಾರಪ್ಪ ಇಲ್ಲಿ. ಸ್ವಾಮಿ, ಈ ಗುತ್ತಿಗೆದಾರರು ಇವತ್ತು ಪಕ್ಕ ತೋರಿಸ್ತಾರೆ, ಮತ್ತೆ ಹೋಗ್ಬಿಡ್ತೀರ. ದಯವಿಟ್ಟು ಬೇಗ ಅರ್ಜೆಂಟಾಗಿ ಮುಗಿಸ್ಕೊಡಿ, ಲೇಟ್ ಮಾಡಬೇಡಿ. ಎಷ್ಟು ಬೇಗ ಮುಗಿಸ್ಕೊಡ್ತೀರ ಅಷ್ಟು ಇಲ್ಲಿ ಕೆಲಸ ಮಾಡೋಕ್ಕೆ. ಇಲ್ಲಿ ಏನಾಯ್ತು ಅಂದರೆ ಎಲ್ಲರೂ ಕೂತು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಈ ಕಟ್ಟಡದಾಗೆ ಪ್ಯಾಕೇಜ್ ಐತೆ ಕಟ್ಟಡ, ಹಳೆ ಬಿಲ್ಡಿಂಗು. ಅದರಿಂದ ಬೇಗನೆ ಬಿಲ್ಡಿಂಗ್ ಕಟ್ಬಿಟ್ಟು ಬೇಗ ಮುಗಿಸ್ಕೊಡಿ, ರಿಕ್ವೆಸ್ಟ್. ಇಷ್ಟು ಹೇಳಿ ಇವತ್ತು ಸಮಯಕ್ಕೆ ಸರಿಯಾಗಿ ಎಲ್ಲರೂ ಕೂಡ ಬಂದು ಕಟ್ಟಡದ ಭೂಮಿ ಪೂಜೆಯಲ್ಲಿ ಭಾಗವಹಿಸಿ ಎಲ್ಲರ ಶುಭ ಹಾರೈಕೆಗಳನ್ನು ಮಾಡಿದ್ರೆ ನಿಮ್ಮೆಲ್ಲರ ಶುಭ ಹಾರೈಕೆಗಳಿಂದ ಕಟ್ಟಡ ಬೇಗ ಮುಗಿಲಿ. ನಿರಂತರವಾಗಿ 1922, 1972, ಈಗ 2024, ಇನ್ನು ಮುಂದೆ 3024 ತನಕ ಕಟ್ಟಡ ಹೋಗ್ತಾರೆ ಅಂತೆ. ನೀವು ಇರಲ್ಲ, ನಾವಿರಲ್ಲ, ಕಟ್ಟಡ ಇರುತ್ತೆ. ಸುಭದ್ರವಾಗಿ ಕಟ್ಬೇಕಣಪ್ಪ ಕಾಂಟ್ರಾಕ್ಟ್ರು. ಕಟ್ಟಡ ಸುಭದ್ರವಾಗಿರ್ಬೇಕು ಕಾಂಟ್ರಾಕ್ಟ್ರೆ. ಈಗ ಇದು 100 ವರ್ಷ ಆದ ಬಿಲ್ಡಿಂಗ್, ಇದು 100 ವರ್ಷ ಆದ ಕಟ್ಟಡ ಕಟ್ಟಿ ನಿಮ್ದು ಇನ್ನೂ 100 ವರ್ಷ ಬರಬೇಕು. ಆ ಥರ ಸುಭದ್ರವಾಗಿ ಕಟ್ಟಡ ಕಟ್ಕೊಡ್ರಿ. ಸುಭದ್ರಾಗೆ ಮಾಡ್ಕೊಡ್ತೀವಿ ಸರ್. ಕ್ವಾಲಿಟಿ ಯಾವ್ದ್ರಲ್ಲೂ ಕಾಂಪ್ರಮೈಸ್ ಆಗಲ್ಲ. ಕಾಂಪ್ರಮೈಸ್ ಆಗ್ದಾಗ ಮಾಡ್ಕೊಡ್ರಿ. ಓಕೆ ಅಂತೇಳಿ ಬೆಳಿಗ್ಗಿನ ಬಹಳ ಮುಂಚಿತವಾಗಿ ಪೂಜೆ ಸಮಯ ಕೊಟ್ಟಿದ್ದರಿಂದ ಮುಂಚಿತವಾಗಿ ಕರೆದಿದ್ದೀವಿ. ಎಲ್ಲರೂ ಬಂದಿದ್ದೀರ, ಶುಭ ಹಾರೈಸಿದ್ರೆ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ನಿಮ್ಮೆಲ್ಲರ ಕಡೆಯಿಂದ ಈ ತಾಲೂಕಿನ ರೈತರಿಗೆ ಒಳ್ಳೇದಾಗಲಿ ಅಂತೇಳಿ ಮನವಿ ಮಾಡಿ ನಾನು ಮಾತು ಮುಗಿಸ್ತೇನೆ. ಬಂದಂಥ ದಿನ ಇವತ್ತು ಒಂದು ಸುದಿನ. ಇವತ್ತು ಸನ್ಮಾನ್ಯ ಈ ಒಂದು ಹೊಸ ಕಟ್ಟಡದ ಉದ್ಘಾಟನೆಯನ್ನು ಮಾಡಲಿಕ್ಕೆ ಮತ್ತು ಭೂಮಿ ಪೂಜೆಯನ್ನು ಮಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ನಾಯಕರು ಆಗಿರ್ತಕ್ಕಂಥ ಬರದ ನಾಡಿಗೆ ಭಗೀರಥರು ಆದಂಥ ಸನ್ಮಾನ್ಯ ಗೋವಿಂದಪ್ಪ ಸಾಹೇಬ್ರೆ ಹಾಗೂ ಬೆಸ್ಕಾಂನ ಮತ್ತು AEE ಅವರಾದಂಥ ಕಿರಣ್ ರೆಡ್ಡಿ ಅವರೇ, ನಮ್ಮ KPCC ಸದಸ್ಯರಾದಂಥ ಅಲ್ತಾಫ್ ಜಿ ಅವರೇ, ಗ್ಯಾರಂಟಿ ಅನುಷ್ಠಾನದ ಅಧ್ಯಕ್ಷರಾದಂಥ ಇಸ್ಮಾಯಿಲ್ ಸಾಹೇಬ್ರೆ ಮತ್ತು ಬಾಗೂರಿನ ಅಧ್ಯಕ್ಷರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ ಮತ್ತು ನಮ್ಮ ಸೊಂಡೂರಿನಲ್ಲಿ ನಮ್ಮ ಸಾಹೇಬರಿಗೆ ಭಾಳ ಸಹಕಾರ ಕೊಟ್ಟಂಥ ನಮ್ಮ ಅಯ್ಯೂಬ್ರವ್ರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಹೇಳ್ತಾ ಮತ್ತು ನಮ್ಮ ಎಲ್ಲ ಆಗಮಿಸಿರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳೇ ಮತ್ತು ಕಿರಿಯ ಮುಖಂಡರುಗಳೇ, ಬೆಸ್ಕಾಂನ ಎಲ್ಲ ಸಿಬ್ಬಂದಿ ವರ್ಗದ ಬಂಧುಗಳೇ, ಈಗಾಗಲೇ ವಿವರವಾಗಿ ನಮ್ಮ ಗ್ಯಾರಂಟಿ ಅಧ್ಯಕ್ಷರು ಕೂಡ ಮಾತಾಡಿದರು. ನಾವಾದರೂ ಕೂಡ ಹೇಳಲಿಕ್ಕೆ ಸನ್ಮಾನ್ಯ ಗೋವಿಂದಪ್ಪನವರು ಭಾಳಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಎಲ್ಲಿಗೆ ಹೋದರೂ ಗೋವಿಂದಪ್ಪನವ್ರ ಕೆಲಸಗಳು ಕಾಣ್ತವೆ. ಆದರೆ ನಮಗೆ ಹೇಳಕ್ಕೆ ಭಾಳ ಸಮಯ ಬೇಕು. ಸಾಹೇಬರು ಸಮಯ ಕಡಿಮೆ ಕೊಟ್ಟಿರೋದ್ರಿಂದ ಒಂದೆರಡು ಮಾತನ್ನು ಆಡ್ತೀನಿ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹಿಂದಿನ 2013ರಿಂದ 2018 ತನಕ ಇಂಧನ ಸಚಿವರಾಗಿದ್ದಂಥ ನಮ್ಮ DK ಶಿವಕುಮಾರ್ ಸಾಹೇಬರು, ಈಗಿನ ಇಂಧನ ಸಚಿವರಾದ KJ ಜಾರ್ಜ್ ಸಾಹೇಬರು ನಮ್ಮ ಮುಖ್ಯಮಂತ್ರಿಗಳ ಮಾರ್ಗದರ್ಶನದಲ್ಲಿ
2013ರಿಂದ 18 ತನಕ ಸಾಹೇಬರು ಸಾಕಷ್ಟು ಹಣವನ್ನು ತಂದರು. ಸಾಕಷ್ಟು ಹಣ ಅಂದರೆ ಹೆಣ್ಣಿಲ್ನಾಗೆ ಬರುವಷ್ಟು ದುಡ್ಡನ್ನು ತಂದು ಹೊಸದುರ್ಗ ತಾಲೂಕಿಗೆ ಹಾಕಿದ್ರು. ಅದ್ರಾಗೇನು ಅನುಮಾನನೇ ಇಲ್ಲ. ಇವತ್ತು ಈ ಬೆಸ್ಕಾಂ ಇಲಾಖೆಗಂತೂ ಬಹಳಷ್ಟು ಇವತ್ತು ನೀರು ಕೊಡ್ತೀವಿ ಅಂತ ಸಾಹೇಬ್ರಿಗೆ ಗೊತ್ತಿತ್ತೋ ಏನೋ ಗೊತ್ತಿಲ್ಲ, ಅದನ್ನ ಸಾಹೇಬ್ರು ತಿಳ್ಕೊಂಡು ಎಲ್ಲಾ ಭಾಗಕ್ಕೂ ಉಪಕೇಂದ್ರಗಳನ್ನ ಮಾಡಿದ್ರು. ಇವತ್ತು ನೀರಿದೆ, ನಮಗೆ ಕರೆಂಟ್ ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಏತ ನೀರಾವರಿ ಅವೆಲ್ಲ ನಮ್ಗೆ ನಡೆಯಲ್ಲ. ಮೊದ್ಲೆಲ್ಲ ಕರೆಂಟ್ ಇಲ್ದಂತ ಸಂದರ್ಭದಲ್ಲಿ ಏತ್ಗಳನ್ನ ಹಾಕೊಂಡು ಈ ಕಪ್ಲೆಯಲ್ಲಿ ನೀರೆತ್ತಿ ವ್ಯವಸಾಯ ಮಾಡೋರು. ಈಗ ಅದೆಲ್ಲ ನಡೆಯೋದಿಲ್ಲ. ಇವತ್ತು ವ್ಯವಸಾಯದಲ್ಲಿ ಕರೆಂಟ್ ಬೇಕೇ ಬೇಕು. ನಮಗೆ ವೋಲ್ಟೇಜ್ ಇದ್ರೆ ಮಾತ್ರ ಎಲ್ಲ ವ್ಯವಸ್ಥೆಗೆ ಅನುಗುಣವಾಗಿ, ಆರ್ಥಿಕ ವ್ಯವಸ್ಥೆಗೆ ಅನುಗುಣವಾಗಿ ಇವತ್ತು ನಡೀತಕ್ಕಂಥ ಕೆಲಸ ಸನ್ಮಾನ್ಯ ಗೋವಿಂದಪ್ಪ ಸಾಹೇಬರು ಮಾಡಿದ್ದಾರೆ. ಇದ್ರಾಗ ಬೇರೆ ಉದ್ದೇಶನೇ ಇಲ್ಲ. ನಮ್ಮ ಹೊಸದುರ್ಗ ತಾಲೂಕಿನ ರೈತ ಬಾಂಧವರಿಗೆ ಅನುಕೂಲ ಆಗ್ಬೇಕು, ಮಕ್ಕಳಿಗೆ ಎಜುಕೇಶನ್ ಓದ್ತಕ್ಕಂಥ ಮಕ್ಕಳಿಗೆ ಅನುಕೂಲ ಆಗ್ಬೇಕು, ಸರ್ವರಿಗೂ ಅನುಕೂಲ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಈ ಬೆಸ್ಕಾಂ ಇಲಾಖೆಗೆ ಸಾಕಷ್ಟು ಹಣವನ್ನ ತರಿಸಿ ಹಾಕಿದರೆ ಆ ಕ್ರೆಡಿಟ್ ಸನ್ಮಾನ್ಯ ಗೋವಿಂದಪ್ಪನವ್ರಿಗೆ ನಾವು ಸಲ್ಲಿಸಬೇಕಾಗತ್ತೆ. ಇವತ್ತು ಸಿಂಪಲ್ ಆಗಿ ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ. ನಮ್ಮ ಅಜ್ಜಂಪುರದ ರೋಡಲ್ಲಿ ನನಗೆ ಬಹಳಷ್ಟು ಜನ ಹೇಳ್ತಾರೆ ಅದನ್ನ ಸಾಹೇಬರೇ ಮಾಡಿದ್ದು ಕೋರ್ಟ್. ಇವತ್ತು ಹೈಕೋರ್ಟ್ ಕಂಡಂಗೆ ಕಾಣುತ್ತೆ. ಹೇಳ್ಬೇಕು, ನಮ್ಮ ಪಕ್ಷದ ಮುಖಂಡರು ನಮ್ಮ ಸಾಹೇಬರ ಕಾರ್ಯಕ್ರಮವನ್ನ ನಾವು ಹೇಳ್ಬೇಕಾಗತ್ತೆ. ಇಂಥವು ಬೇಕಾದಷ್ಟು ಕೆಲಸಗಳು ಇವತ್ತು ಭದ್ರಾ ನೀರು ಹರಿಸಿರೋದ್ರಿಂದ ಇವತ್ತು ಇಡೀ ತಾಲೂಕೆ ಇವತ್ತು ಸಾಹೇಬ್ರನ್ನ ನೆನೆಸ್ಬೇಕಾಗತ್ತೆ. ಇನ್ನು ತುಮಕೂರು ನಾಲೆನೂ ಬರಬೇಕು. ಇನ್ನು ಹೆಚ್ಚಿನ ರೀತಿಯಲ್ಲಿ ನಾವು ಆರ್ಥಿಕವಾಗಿ ಬರಬೇಕು ಅಂದ್ರೆ ನೀರು ಬಹಳ ಮುಖ್ಯ. ನೀರು ರೈತನಿಗೆ ಒಂದು ಭಾಗದ ಹಣ ಇದ್ದಂಗೆ. ಅದ್ರಾಗೆ ನೀರಿದ್ದಾಗ ಕರೆಂಟ್ ಬೇಕು, ಕರೆಂಟು ಅಷ್ಟೇ ಮುಖ್ಯ. ಇವತ್ತು ನಮ್ಮ ಸಿಬ್ಬಂದಿ ವರ್ಗದ ನಮ್ಮ ಕಿರಣ್ ರೆಡ್ಡಿ ಅವರು ಒಳ್ಳೆ ಕೆಲಸ ಮಾಡ್ತಾರೆ. ಸಾಹೇಬ್ರು ಹೇಳಿದ ತಕ್ಷಣ ನಮ್ದೊಂದು ಟೀಸಿದು ಪಾಪ ಹೋಗೋಣ ಅನ್ನೋದ್ರಾಗೆ ನಮ್ಮ ಸೋದರಿ ದೀಪಿಕಾ ಶನಿದೇವ್ರ ದೇವಸ್ಥಾನದ್ದು ಅಂತವೆಲ್ಲ ಬಹಳ ಟಫ್ ಆದ ಕೆಲ್ಸಗಳು 1-2-3 ದಿನದಲ್ಲೇ ಮುಗಿಸ್ಕೊಟ್ರು. ಸಾಹೇಬ್ರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಯನ್ನ ಸಲ್ಲಿಸ್ತೀನಿ. ಈ ಸಂದರ್ಭದಲ್ಲಿ ಒಳ್ಳೆ ಕೆಲಸ ಮಾಡಿದ್ದನ್ನ ನಾವು ಪ್ರಶಂಸೆ ಮಾಡಿದಾಗ ಇನ್ನೂ ಹೆಚ್ಚು ಹೆಚ್ಚು ಕೆಲಸ ಮಾಡ್ಲಿಕ್ಕೆ ಅವ್ರಿಗೆ ಸಂತೋಷವಾಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಸಾಹೇಬರು ಭದ್ರಾ ನೀರು ಹರಿಸಿದ್ದಂತೂ ತುಂಬಾ ಸಂತೋಷವಾದಂತ ಕೆಲಸ. ಇವತ್ತು ಆಲಗಟ್ಟದಿಂದ ಕಾರಹಳ್ಳಿ ತನಕ ಇವತ್ತು ಸಾವಿರಾರು ಎಕರೆ ಇವತ್ತು ಕೃಷಿಯನ್ನ ಮಾಡ್ಕೊಂಡು ಹಾಲಿನ ಡೈರಿಗಳನ್ನ ಮಾಡ್ಕೊಂಡು ಇವತ್ತು ಆರ್ಥಿಕವಾಗಿ ಬದುಕ್ತಾ ಇದ್ದಾರೆ. ಇವತ್ತು ಮೊನ್ನೆ ಅಖಿಲ ಭಾರತ ಸಪ್ತಾಹ ಆಯ್ತು. ಅವತ್ತು ಪೂರ್ತಿ 90% ಕಾರ್ಯಕ್ರಮ ಹಾಲಿಂದೇ ನಡೀತು. ಆರ್ಥಿಕವಾಗಿ ಎಲ್ಲರೂ ಸದೃಢರಾಗಬೇಕು ಅಂದ್ರೆ ನಮ್ಮ ಕುಲಕಸಬು ಏನಿರುತ್ತೆ ಅದನ್ನ ನಾವು ಮಾಡ್ಕೊಂಡಾಗ ಮಾತ್ರ ಸಾಧ್ಯ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅವತ್ತು ಅದೇ ರೀತಿ ಸಹಕಾರಿ ಕ್ಷೇತ್ರದಲ್ಲೂ ಕೂಡ ನಮ್ಮ ಸಾಹೇಬರು ಬೇಕಾದಷ್ಟು ಹಣವನ್ನ ನಮ್ಮ ರೈತರಿಗೆ ಒದಗಿಸಿದ್ದಾರೆ. ಸುಮಾರು ನಮ್ಮ ಜಿಲ್ಲೆಯಲ್ಲಿ 700 ಕೋಟಿ ಹಣ 70,000 ಜನ ರೈತರಿಗೆ ಸಾಲ ಕೊಡ್ತಿದ್ದಾರೆ. ಚಿತ್ರದುರ್ಗ DCC ಬ್ಯಾಂಕ್ನಿಂದ ಸಾಮಾನ್ಯದ ಹಣವೇನಲ್ಲ ಅದು. ಇವತ್ತು ಆರ್ಥಿಕವಾಗಿ ನಾವೆಲ್ಲರೂ ಇರಬೇಕು ಅಂದ್ರೆ ನಾನು ಕೂಡ DCC ಬ್ಯಾಂಕಿನ ಫಲಾನುಭವಿಗಳು, ಸಾಲ ಮನ್ನಾದ ಫಲಾನುಭವಿಗಳು, ಇದೆಲ್ಲ ಮಾಡ್ತಕ್ಕಂಥ ಯಾವ್ದಾದ್ರೂ ಸರ್ಕಾರ ಇದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಬಡವರ ಪರ ಸರ್ಕಾರ. ಬೆಸ್ಕಾಂ ಆವರಣದಲ್ಲಿ ಜರುಗಿದ ಈ ಸರಳ ಸಮಾರಂಭದಲ್ಲಿ ವಿವಿಧ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಚುನಾಯಿತ ಪ್ರತಿನಿಧಿಗಳು ಮತ್ತು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷ ಇಸ್ಮಾಯಿಲ್, ಕೆಪಿಸಿಸಿ ಸದಸ್ಯ ಅಲ್ತಾಫ್ ಪಾಷಾ, ಮುಖಂಡರಾದ ಆಗ್ರೋ ಶಿವಣ್ಣ, ದೀಪಿಕಾ ಸತೀಶ್, ಪುರಸಭಾ ಸದಸ್ಯ ಜಾಫರ್ ಸಾದಿಕ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪದ್ಮನಾಭ್, ಕಾರೆಹಳ್ಳಿ ಬಸವರಾಜ್, ಪ್ರಮುಖರಾದ ಶಂಕರಮೂರ್ತಿ, ಬೆಸ್ಕಾಂ AEE ಕಿರಣ್ ರೆಡ್ಡಿ, SO ರಮೇಶ್, ಬೆಸ್ಕಾಂ ಇಲಾಖೆಯ ಸಿಬ್ಬಂದಿ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.